ಹಾಯ್ ಫ್ರೆಂಡ್ಸ್, ಅನೀಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಕಡಲೆ ಹಿಟ್ಟಲ್ಲಿ ಯಾವ ಥರ ವಡಿ ಅನ್ನೋದು ಮಾಡ್ಬೋದು ಅಂತ. ಮೊದಲಿಗೆ ನಾನು ಇಲ್ಲಿ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ಯಾವ ಥರ ಹಾಕೋದಂತ. ಮೊದಲಿಗೆ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಅದನ್ನು ತುರ್ಕೊಂಡಿದ್ದೀನಿ. ನೆಕ್ಸ್ಟು ಖಾರದ ಪುಡಿ ಕೂಡ ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನಷ್ಟು. ಧನಿಯಾ ಪುಡಿ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಒಂದು ಚಕ್ಕೆ ಪೀಸ್ ತೊಗೊಂಡಿದ್ದೀನಿ. ಲವಂಗ ಒಂದು 4, ಉಪ್ಪು ಒಂದು ಅರ್ಧ ಸ್ಪೂನು. ನಂತರ ಇವಾಗ ತುರಿದುಕೊಂಡಿರೋದು ತೆಂಗಿನಕಾಯಿ, ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ಲವಂಗ, ಚಕ್ಕೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಬೆಳ್ಳುಳ್ಳಿ ಮತ್ತು ಟೊಮೊಟೊ, ಸ್ವಲ್ಪ ಶುಂಠಿ. ಇದೆಲ್ಲ ನಾವು ಸ್ವಲ್ಪ ರುಬ್ಕೊಳ್ಳೋಣ. ಕಡಲೆ ಹಿಟ್ಟು ನಾನು ಒಂದು ಅರ್ಧ kg ಅಷ್ಟು ತೊಗೊಂಡಿದ್ದೀನಿ, ಅಂದರೆ ಆಲ್ಮೋಸ್ಟ್ 1 ಗ್ಲಾಸು. ಜೊತೆಗೆ ನಾನು ಹುಣಸೆಹಣ್ಣು ಕೂಡ ತೊಗೊಂಡಿದ್ದೀನಿ, ಒಂದು ಲಿಂಬೆಹಣ್ಣು ಗಾತ್ರದಷ್ಟು. ಇದನ್ನು ನಾನು ನೀರಲ್ಲಿ ಚೆನ್ನಾಗಿ ನೆನೆಸ್ತೀನಿ. ಅದು ಕಿವುಚಿ ಅದ್ರ ಏನು ಬರುತ್ತೆ ಜ್ಯೂಸು ಅದು ಕೂಡ ಹಾಕ್ಕೊಳ್ಳೋಕ್ಕೆ. ಈರುಳ್ಳಿ ನಾನು 2 ತೊಗೊಂಡು ಹೆಚ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಸಬ್ಬಕ್ಕಿ ಸೊಪ್ಪು ಸ್ವಲ್ಪ. ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಸಬ್ಬಕ್ಕಿ ಸೊಪ್ಪು ಕೂಡ ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಬನ್ನಿ ಈ ಎಲ್ಲ ಇಂಗ್ರೀಡಿಯೆಂಟ್ಸಿಂದ ಯಾವ ಥರ ಮಾಡೋದಂತ. ಮೊದಲಿಗೆ ನಾನು ಒಂದು ಮಿಕ್ಸಿ ಗ್ರೈಂಡರ್ ತೊಗೊಂಡು ಅದಕ್ಕೆ ಒಂದೊಂದಾಗಿ ಮಸಾಲೆಗೆ ರುಬ್ಬಕ್ಕೆ ಹಾಕ್ಕೊಳ್ತೀನಿ. ಖಾರದ ಪುಡಿ, ಧನಿಯಾ ಪುಡಿ, ಚಕ್ಕೆ, ಲವಂಗ, ಉಪ್ಪು, ಇದಕ್ಕೆ ಕೊಬ್ಬರಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲು, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯೂಶಲಿ ಪಿತೃಪಕ್ಷದಲ್ಲೂ ಇದು ಮಾಡ್ತಾರೆ. ಇದು ಜನ ವಡಿ ಅಂತ ಮರಾಠೀಸವರು ಇದಕ್ಕೆ ಹೇಳ್ತಾರೆ. ಸ್ವಲ್ಪ ನೀರು ಹಾಕ್ಕೊಂಡು ನಾವು ಒಂದು ಮಸಾಲೆ ಅದಕ್ಕೆ ರುಬ್ಕೊಳ್ಳೋಣ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಟೊಮಾಟೊ, ಶುಂಠಿ, ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಒಂದೇ ಸಲ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಗಂಧದ ಥರ ಪೇಸ್ಟ್ ಆಗಬೇಕು ಚೆನ್ನಾಗಿ. ಟೊಮಾಟೊ ಕೂಡ ಒಂದು ತೊಗೊಂಡಿದ್ದೀನಿ, ಅದನ್ನು ಕಟ್ ಮಾಡ್ಕೊಂಡು ಕೂಡ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಬನ್ನಿ ಇವಾಗ ರುಬ್ಕೊಳ್ಳೋಣ. ತುಂಬ ಗಂಧದ ಥರ ಆಗಿದೆ ಪೇಸ್ಟು ಮಸಾಲೆ. ಇವಾಗ ಒಂದು ಬೌಲ್ ತೊಗೊಂಡು ಆ ಬೌಲಲ್ಲಿ ನಾನಿವಾಗ ಕಡಲೆ ಹಿಟ್ಟು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಕಡಲೆ ಹಿಟ್ಟಿಗೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು. ಉಪ್ಪು ಅರ್ಧ ಟೀ ಸ್ಪೂನಷ್ಟು, ಯಾಕಂದರೆ ಮಸಾಲೆಗೂ ಸ್ವಲ್ಪ ಹಾಕಿರ್ತೀನಿ. ಇದು ಚೆನ್ನಾಗಿ ನಾವು ಕಲಿಸ್ಕೊಳ್ಳೋಣ, ಎಲ್ಲ ಮಿಕ್ಸ್ ಆಗೋಕ್ಕೆ ಖಾರ ಎಲ್ಲ. ನಂತರ ಇದು ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿವಾಗ ಈ ಮಸಾಲೆ ಏನು ರುಬ್ಕೊಂಡಿದ್ದೀನಿ ಅದು ಒಂದು 3 ಚಮಚದಷ್ಟು ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಇದು ಕೂಡ ಹೊಂದಬೇಕು ಮಸಾಲೆ ಇದಕ್ಕೂ, ನಾವೇನು ಮಾಡ್ತಾಯಿದ್ದೀವಿ ಅದನ್ನು. ಇದಕ್ಕೆ ಸ್ವಲ್ಪ ನಾನು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಹುಣಸೆಹಣ್ಣು ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ನಾವು ಇದನ್ನು. ಒಂದು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟೇ ಚೆನ್ನಾಗಿ ನಿಮಗೆ ಕ್ಲೀನಿಗೆ ಒಂದು ಡೈಮಂಡ್ ಶೇಪ್ ಆಕಾರದಲ್ಲಿ ನಾನೊಂದು ಇದಕ್ಕೆ ವಡಿ ಅಂತ ಕರಿತೀವಿ, ಆ ವಡಿನ ಕೂಡ ಮಾಡ್ಕೋಬೋದು. ನೋಡಿ, ಒಂದು ಅದಕ್ಕೆ ಎಲ್ಲನೂ ಕ್ಲೀನಾಗಿ ಚೆನ್ನಾಗಿ
ನಾದ್ಕೊಳ್ಳೋಣ. ಸೊ ಇದಾಗಿದೆ ಗಟ್ಟಿಗೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಸವರ್ತಾ ಇದ್ದೀನಿ. ಸೊ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೂ ಸ್ವಲ್ಪ ನಾದ್ಕೊಳ್ಳೋಣ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಸೊ ಇದು ನಾನು ಒಂದು ಯಾವುದಾದ್ರೂ ವುಡ್ಡನ್ನು ಯಾವುದಾದ್ರೂ ತೊಗೊಂಡು ಅದರಲ್ಲಿ ನಾನಿವಾಗ ಕ್ಲೀನಾಗಿ ಕಟ್ ಮಾಡ್ಕೊಳ್ಳೋಕ್ಕೋಸ್ಕರ ಅರ್ಧ ತೊಗೊಳ್ತೀನಿ. ಫಸ್ಟು ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಕಡಲೆ ಹಿಟ್ಟು ಕೂಡ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಂಡು ನಾವು ಕ್ಲೀನಿಗೆ ಅದನ್ನು ಉರುಳಿಸ್ಬೇಕು. ಆ ಹಿಟ್ಟಲ್ಲಿ ಅಂಟ್ಕೋಬಾರ್ದು ಕೈಗೆ ಅಂತ. ಸೊ ಸ್ವಲ್ಪ ತಟ್ಕೊಳ್ಳೋಣ ಇದನ್ನು. ಸೊ ತಟ್ಕೊಂಡು ನೀವೆಷ್ಟು ದೊಡ್ಡದಾಗಬೇಕು, ತೆಳುಗಾದರೂ ಮಾಡ್ಕೋಬೋದು, ಲಟ್ಟಿಸ್ಕೋಬೋದು, ಇಲ್ಲ ದೊಡ್ಡದಾಗಿ ಸ್ವಲ್ಪ ದಪ್ಪವಾಗಿ ಚಿಕ್ಕಾಗಿ ಮಾಡಿಕೊಂಡ್ರು ಮಾಡ್ಕೋಬೋದು. ಸೊ ನಾನು ಸ್ವಲ್ಪ ತೆಳುವಾಗೋಕ್ಕೋಸ್ಕರ ನಾನು ಇದನ್ನು ಚೆನ್ನಾಗಿ ರೋಲ್ ಮಾಡ್ಕೊಳ್ತೀನಿ, ಲಟ್ಟಿಸ್ಕೊಳ್ತೀನಿ. ಸೊ ನೋಡಿ ಇಷ್ಟು ಸಾಕು ನನಗೆ ಸೈಜು. ಒಂದು ಸಣ್ಣ ಇರಬೇಕು, ತುಂಬ ದಪ್ಪನೂ ಇಲ್ಲಾಂದರೆ ಬೇಯಲ್ಲ. ಇದ್ರ ಮೇಲೆ ನಾನು ಸ್ವಲ್ಪ ಇದು ತೊಗೊಂಡಿದ್ದೀನಿ ತೆಂಗಿನ ತುರಿ. ಅದನ್ನು ಸ್ವಲ್ಪ ತೆಂಗಿನ ತುರಿ ಒಂದು ಕಾಲು ಭಾಗದಷ್ಟು ರುಬ್ಕೊಂಡು ಇಟ್ಕೊಂಡಿದ್ದೆ ಸೈಡಲ್ಲಿ. ಅದು ಕೂಡ ಸ್ವಲ್ಪ ಅದ್ರ ಮೇಲೆ ಹಾಕಿ ಸ್ವಲ್ಪ ತಟ್ಕೊಂಡ್ರೆ ಅದಕ್ಕೆ ಹೊಂದ್ಕೊಳ್ಳುತ್ತೆ. ಸೊ ಇವಾಗ ಇದಾದ ತಕ್ಷಣ ನಾವು ಒಂದೊಂದಾಗಿ ಕಟ್ ಮಾಡೋಣ. ನಿಮ್ಗೆ ಎಷ್ಟು ದೊಡ್ಡ ಆಕಾರ ಬೇಕೋ ಅಷ್ಟು ದೊಡ್ಡ ಶೇಪಲ್ಲಿ ಡೈಮಂಡ್ ಶೇಪಾಗಿ ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ ನಾನು. ಸೊ ಈ ಥರ ನಾವು ಕ್ಲೀನಿಗೆ ಕಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಕ್ರಾಸಾಗಿ ಬರೀ ಕಟ್ ಮಾಡ್ಕೊಳ್ಳೋಣ ನಾವಿವಾಗ. ಸೊ ನಿಮಗೆ ಸ್ವಲ್ಪ ಚಿಕ್ಕದು ಬೇಕೋ ಇಲ್ಲ ದೊಡ್ಡದು ಬೇಕೋ ಅದೇ ಥರ ಕಟ್ ಮಾಡಿಕೊಂಡು ನಾವು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳೋಣ. ಸೊ ಒಂದೊಂದಾಗಿಯೇ ಕಟ್ ಮಾಡ್ದಂಗೆಲ್ಲ ನಾವು ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಳ್ಳೋಣ. ಸೊ ನಿಮ್ಗೆ ಇನ್ನೂ ಚಿಕ್ಕದು ಬೇಕಾದ್ರೆ ಚಿಕ್ಕದು ಕೂಡ ಕಟ್ ಮಾಡ್ಕೋಬೋದು. ಸೊ ಮೀಡಿಯಮ್ಮಾಗಿ ಕಟ್ ಮಾಡಿದ್ದೀನಿ ನಾನಿಲ್ಲಿ. ಸೊ ತೀರಾ ಚಿಕ್ಕದಂದರೂ ನಿಮಗೆ ಮಸಾಲೆದಲ್ಲಿ ಕರಗೋಗ್ಬಿಡುತ್ತೆ. ಸ್ವಲ್ಪ ಮೀಡಿಯಮ್ಮಾಗಿ ಕಟ್ ಮಾಡ್ಕೊಳ್ಬೇಕು. ಸೊ ನೋಡಿದ್ರಲ್ಲ ಈ ಥರನೇ ಎಲ್ಲ ಅದಕ್ಕೂ ನಾವು ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಮೊದಲೇ ಎಲ್ಲ ಜೋಡಿಸ್ಕೊಂಡು ಇಟ್ಕೋಬೇಕು ಮಸಾಲೆ ಆಗೋ ಟೈಮ್ ಒಳಗಡೆ. ಸೊ ಒಂದೊಂದಾಗಿ ಈ ಥರ ಜೋಡಿಸ್ಕೊಂಡ್ರೆ ನಾವು ಮಸಾಲೆದಕ್ಕೆ ಒಂದೊಂದೇ ತೆಗೆದು ಹಾಕ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಸೊ ನೋಡಿದ್ರಲ್ಲ. ಸೊ ಇನ್ನೊಂದು ಅರ್ಧ ಏನು ಮಾಡ್ಕೊಂಡಿದ್ದೆ ಅದನ್ನು ಕೂಡ ತೊಗೊಂಡು ಅದ್ರ ಮೇಲೂ ಸ್ವಲ್ಪ ಕ್ಲೀನಿಗೆ ತಟ್ಕೊಂಡು ಅದೇ ಥರ ಫಸ್ಟ್ ಏನು ಮಾಡಿದೆ ಹಾಗೆ ಮಾಡಿ ಸ್ವಲ್ಪ ಕೊಬ್ಬರಿ ತುರಿನ ಹಾಕಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ನೋಡಿ. ಇದನ್ನು ಕೂಡ ಒಂದು ಆಕಾರದಕ್ಕೆ ಸೊ ಕ್ಲೀನಿಗೆ ಬಂದುಬಿಡುತ್ತೆ. ನಿಮಗೆ ಯಾವ ಶೇಪಲ್ಲಾದರೂ ಕೂಡ ಮಾಡ್ಕೊಬೋದು. ನಿಮಗೆ ರೌಂಡ್ ಬೇಕಾ ರೌಂಡು, ಸ್ಕ್ವಯರ್ ಬೇಕಾ, ರೆಕ್ಟ್ಯಾಂಗಲ್ ಬೇಕಾ, ಯಾವ ಶೇಪಲ್ಲಿ ಯಾವ ಆಕಾರದಲ್ಲೂ ಕೂಡ ನೀವು ಮಾಡ್ಕೋಬೋದು. ಸೊ ಇದು ಕರೆಕ್ಟ್ ಹದ ಇದೆ, ಪರ್ಫೆಕ್ಟ್ ಹದ ಇದೆ ನಾವು ಮಾಡಿರೋದನ್ನು. ಸೊ ಇದನ್ನು ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಕ್ರಾಸಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಒಂದು ಡೈಮಂಡ್ ಶೇಪ್ ಆಕಾರದಲ್ಲಿ ಬರುತ್ತೆ ನೋಡಿ. ಡೈಮಂಡ್ ಶೇಪ್ ಆಕಾರದಲ್ಲಿ ಬಂದಿದೆ. ಸೊ ಇದನ್ನು ಕೂಡ ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಳ್ಳೋಣ. ಸೊ ಕ್ರಾಸಾಗಿ ಕಟ್ ಮಾಡಿದ್ರೆ ನಿಮಗೆ ಒಂದು ಡೈಮಂಡ್ ಶೇಪ್ ಆಕಾರದಲ್ಲಿ ಬರುತ್ತೆ. ಇಲ್ಲ ನಿಮಗೆ ಸ್ಕ್ವಯರ್ ಬೇಕಂದರೆ ಸ್ಕ್ವಯರ್ ಕೂಡ ಕಟ್ ಮಾಡ್ಕೊಬೋದು. ಇಲ್ಲ ರೌಂಡಾಗಿ ಚಿಕ್ಕದು ಮಾಡ್ಕೋಬೇಕಂದ್ರೂ ಕೂಡ ನಿಮ್ಗೆ ಯಾವ ಶೇಪ್ ಇದೆ ಆ ಶೇಪಲ್ಲಿ ನೀವು ಮಾಡ್ಕೋಬೋದು. ನಾನು ಬೇರೆ ಇಲ್ಲಿ ಡೈಮಂಡ್ ಶೇಪ್ ಥರ ಕ್ರಾಸಾಗೆ ಮಾಡ್ಕೊಂಡಿದ್ದೀನಿ.
ಒಂದೊಂದಾಗಿ ತಟ್ಟೆಯಲ್ಲಿ ಜೋಡಿಸ್ಕೊಳ್ಳೋಣ. ಸೊ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾದ ತಕ್ಷಣವೇ ಆಗಿದೆಯಾ ಅಂತ ಚೆಕ್ ಮಾಡೋಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಸೊ ಇದ್ರ ಜೊತೆಗೆ ಮಸಾಲೆನೂ ಕೂಡ ಹಾಕ್ತೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣವೇ ಸೊ ಮಸಾಲ ಹಾಕ್ತಾಯಿದ್ದೀನಿ. ಆ ಮಸಾಲನೂ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು. ಇದಕ್ಕೂ ಹುಣಸೆಹಣ್ಣು ಏನು ಕಿವುಚಿ ಇಟ್ಟಿಟ್ಕೊಂಡಿದ್ದೀನ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಲ್ರೆಡಿ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳೋಣ. ಸೊ 10 ನಿಮಿಷ ಆದಮೇಲೆ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನೀವು ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಒಂದೊಂದೇ ಏನು ನಾವು ಕಟ್ ಮಾಡ್ಕೊಂಡಿದ್ದೀವಿ ಒಳಗಡೆ ಒಂದೊಂದೇ ಹಾಕ್ಕೊಳ್ಬೇಕು. ಒಂದಕ್ಕೊಂದು ತಗಲ್ದಂಗೆ ನೀವು ಹಾಕಬೇಕು. ಸೊ ಎಷ್ಟು ನಾದಿರ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ, ಕಟ್ಟಾಗಲ್ಲ ಒಂದೂ. ಇದೆಲ್ಲ ನಾದಿಲ್ಲ ಅಂದರೆ ಅಲ್ಲಲ್ಲೇ ಪುಡಿ ಪುಡಿ ಆಗಿಬಿಡುತ್ತೆ. ಸೊ ಇದು ಗಟ್ಟಿ ಕಲಿಸಿದ್ರಿಂದ ನಮಗೆ ಒಂದು ಹದದಿಂದ ಕ್ಲೀನಾಗೆ ಕಟ್ಟಾಗೋದಿಲ್ಲ. ಸೊ ಈಗ ನಾವು ಅದಾಗದ ಮೇಲೆ ಬರೋವರೆಗೂ ನಾವು ಯಾವ ಸೌಟಿಂದ ಅಲ್ಲಾಡಿಸ್ಬಾರ್ದು. ಸೊ ಇವಾಗ ನೋಡಿ ನಿಮಗೆ ಗೊತ್ತು, ಒಂದು 20 ನಿಮಿಷ ಆದ ತಕ್ಷಣ ಅದೇ ಮೇಲೆ ಬಂದಿದೆ. ಸೊ ಈಗ ಒಂದೂ ಕೂಡ ಹೊಡೆದಿಲ್ಲ ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ. ಸೊ ಇದೇ ಥರ ನೀವು ಈ ಪ್ರೊಪೋರ್ಷನೇಟಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ. ಹಾಗೆ ತಿನ್ಬೋದು, ಅನ್ನ ಜೊತೆಗೂ ತಿನ್ಬೋದು, ಚಪಾತಿ ಜೊತೆಗೂ ತಿನ್ಕೋಬೋದು, ಇಲ್ಲ ಸೈಡ್ ಡಿಶ್ಶಾಗಿ ಇಟ್ಕೊಳ್ತೀನಿ ಅಂದ್ರೂ ಇಟ್ಕೋಬೋದು. ಸೊ ತೆಳುಗೆ ಮಾಡಿದ್ರೆ ತುಂಬ ಬೇಗ ಒಳಗಡೆ ಎಲ್ಲ ಬೇಯುತ್ತೆ ಅನ್ನೋಕ್ಕೋಸ್ಕರ ನಾನು ತೆಳುಗೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಆಲ್ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಸೊ ಇವಾಗ ನಾವು ಇದು ಸರ್ವ್ ಮಾಡ್ಕೊಳ್ಳೋಣ ಒಂದು ಪ್ಲೇಟ್ಗೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದೇ ಥರ ನೀವು ಇಷ್ಟ ಆದರೆ ಮನೆಯಲ್ಲೇ ಮಾಡಿ, ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.